ವಿದ್ಯಾರ್ಥಿಗಳೇ, ನೀನು ಚೆನ್ನಾಗಿ ಇರುವೆ ಎಂದು ನಾನು ಭಾವಿಸುತ್ತೇನೆ. ಕಳೆದ ಅಧಿವೇಶನದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಬಗ್ಗೆ ಮೌಂಟ್ ಬ್ಯಾಟನ್ರ ಘೋಷಣೆಯ ಬಗ್ಗೆ ನಾವು ಕಲಿತಿದ್ದೇವೆ. ಭಾರತದಲ್ಲಿ ರಾಷ್ಟ್ರೀಯ ಚಳುವಳಿ, ವಿಭಜನೆ ಮತ್ತು ಸ್ವಾತಂತ್ರ್ಯ 1939ರಿಂದ 1947ರಿಂದ 10ನೇ ತರಗತಿ ಸಾಮಾಜಿಕ ಅಧ್ಯಯನಗಳು ಎಂಬ ವಿಷಯದಿಂದ ವಿಭಜನೆ ಮತ್ತು ನಂತರದ ಘಟನೆಗಳನ್ನು ವಿವರವಾಗಿ ನೋಡೋಣ. ಕಲಿಕೆಯ ಫಲಿತಾಂಶಗಳು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವಿಭಜನೆ ಮತ್ತು ವಲಸೆ. ಮಹಾತ್ಮ ಗಾಂಧಿಯವರ ಹತ್ಯೆ. ಸ್ವತಂತ್ರ ಭಾರತದಲ್ಲಿ ರಾಜ್ಯಗಳ ಏಕೀಕರಣ. ಪ್ರಮುಖ ಪದಗಳು: ವೈಸರಾಯ್, ಬ್ರಿಟಿಷ್ ರಾಜನ ಪರವಾಗಿ ವಸಾಹತುಶಾಹಿಯಲ್ಲಿ ಅಧಿಕಾರ ಚಲಾಯಿಸುತ್ತಿರುವ ಆಡಳಿತಗಾರ. ಒಕ್ಕೂಟ, ಕೆಲವು ಅಥವಾ ಹೆಚ್ಚಿನ ರಾಜಕೀಯ ಅಧಿಕಾರವನ್ನು ಹೊಂದಿರುವ ರಾಜ್ಯಗಳ ಒಕ್ಕೂಟವು ಕೇಂದ್ರೀಯ ಅಧಿಕಾರದಲ್ಲಿ ನಿರತವಾಗಿದೆ. ಸ್ವರಾಜ್, ಭಾರತಕ್ಕೆ ಸ್ವ ಆಡಳಿತ ಅಥವಾ ಸ್ವಾತಂತ್ರ್ಯ. ಪ್ರವೇಶ, ಶ್ರೇಣಿ ಅಥವಾ ಅಧಿಕಾರದ ಸ್ಥಾನವನ್ನು ಸಾಧಿಸುವುದು ಅಥವಾ ಗಳಿಸುವುದು. ವಲಸೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲನೆ. ಹತ್ಯೆ, ರಾಜಕೀಯ ಕಾರಣಗಳಿಗಾಗಿ ಹಠಾತ್ ಅಥವಾ ರಹಸ್ಯ ದಾಳಿಯಿಂದ ಕೊಲೆ. ಖಾಸಗಿ ಪಾರ್ಸ್, ವೈಯಕ್ತಿಕ ವೆಚ್ಚಗಳಿಗಾಗಿ ಬ್ರಿಟಿಷ್ ರಾಜ್ಯ ಅಥವಾ ರಾಣಿಗೆ ನೀಡಿದ ಹಣದ ಮೊತ್ತ. ಪರಿಕಲ್ಪನೆಯ ನಕ್ಷೆಯನ್ನು ಪರಿಶೀಲಿಸಿ. 1947ರಲ್ಲಿ ದೇಶದ ವಿಭಜನೆಯು ಅನೇಕ ಜನರಿಗೆ ನೋವಿನ ಮತ್ತು ಊಹಿಸಲಾಗದ ಪರಿಸ್ಥಿತಿಗಳನ್ನು ಸೃಷ್ಟಿಸಿತು. ಪಾಕಿಸ್ತಾನದಲ್ಲಿ ವಾಸಿಸುವ ಹೆಚ್ಚಿನ ಹಿಂದೂಗಳು ಸುರಕ್ಷಿತ ಭಾವನೆಗಳನ್ನು ಅನುಭವಿಸಿದರು ಮತ್ತು ತಮ್ಮ ಮನೆಯನ್ನು ತೊರೆಯಬೇಕಾಯಿತು. ಭಾರತದ ಭಾಗದಲ್ಲಿ ವಾಸಿಸುವ ಮುಸ್ಲಿಮರಿಗೂ ಇದು ಒಂದೇ ಆಗಿತ್ತು. ವಿಭಜನೆಯನ್ನು ಇಡೀ ಜನಸಂಖ್ಯೆಯು ಬಯಸಲಿಲ್ಲ ಮತ್ತು ಅವರು ಈ ದೊಡ್ಡ ಕಷ್ಟವನ್ನು ಏಕೆ ಎದುರಿಸಬೇಕಾಯಿತು ಎಂದು ಅನೇಕರಿಗೆ ಅರ್ಥವಾಗಲಿಲ್ಲ. ಅವರು ಕೋಪಗೊಂಡರು ಮತ್ತು ತಮ್ಮ ಮನೆಗಳು, ಹಳ್ಳಿಗಳು ಮತ್ತು ನಗರಗಳಿಂದ ಬಲವಂತವಾಗಿ ಹೊರಹೋಗಲು ಇತರ ಸಮುದಾಯದ ವಿರುದ್ಧ ಆಳವಾದ ದ್ವೇಷವನ್ನು ಅನುಭವಿಸಿದರು. ಹಿಂದೂಗಳು ಮತ್ತು ಮುಸ್ಲಿಮರು ಸೇರಿದಂತೆ ಸುಮಾರು 1.5 ಕೋಟಿ ಜನರು ಸ್ಥಳಾಂತರಗೊಂಡಿದ್ದಾರೆ. ಒಬ್ಬರನ್ನೊಬ್ಬರು ಕೊಂದು ಲೂಟಿ ಮಾಡಿ ಸುಟ್ಟು ಹಾಕಿದರು. ವಲಸೆಯ ಸಮಯದಲ್ಲಿ 2 ರಿಂದ 5 ಲಕ್ಷ ಜನರ ನಡುವೆ ಮುಸ್ಲಿಮರು ಮತ್ತು ಹಿಂದೂಗಳು ಕೊಲ್ಲಲ್ಪಟ್ಟರು. ಕೆಲವರು ತಮ್ಮ ಸ್ವಂತ ದೇಶದಲ್ಲಿ ಶ್ರೀಮಂತರಾಗಿದ್ದರು, ಶಿಬಿರಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಆಶ್ರಯವನ್ನು ಹುಡುಕಲು ರೈಲುಗಳಲ್ಲಿ ಪ್ರಯಾಣಿಸಲು ಆಶ್ರಯಿಸಬೇಕಾಯಿತು. ಹಿಂಸಾಚಾರದ ಬಗ್ಗೆ ತಿಳಿದ ನಂತರ ಮಹಾತ್ಮ ಗಾಂಧಿಯವರು ಗಲಭೆ ಪೀಡಿತ ಜನರನ್ನು ಶಿಬಿರಗಳಲ್ಲಿ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿದರು. ಅವರು ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ಹಾರಾಡಲು ಪ್ರಯತ್ನಿಸುತ್ತಿದ್ದರು. ಇದು ಸ್ವತಂತ್ರವಲ್ಲದ ಮತ್ತು ಸ್ವರಾಜ್ಯ ಅವರು ಮತ್ತು ಇತರ ಸ್ವತಂತ್ರ ಹೋರಾಟಗಾರರು ಸಾಧಿಸಲು
ರಕ್ತ, ಬೆವರು ಮತ್ತು ಕಣ್ಣೀರು ಸುರಿಸಿದರು. ರಾಷ್ಟ್ರಪಿತ ಉಪವಾಸ ಮಾಡಿದರು ಮತ್ತು ಸ್ವಾತಂತ್ರ್ಯದ ಮೊದಲ ದಿನವನ್ನು ಆಚರಿಸಲಿಲ್ಲ. ಭಾರತದಲ್ಲಿ ಮುಸ್ಲಿಮರ ಸುರಕ್ಷತೆಯನ್ನು ಖಾತರಿಪಡಿಸಲು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತು ನಿರ್ಣಯವನ್ನು ಅಂಗೀಕರಿಸಿತು. ಗಾಂಧಿ ಮತ್ತು ನೆಹರು ಅವರು ದ್ವಿರಾಷ್ಟ್ರ ಪರಿಹಾರವನ್ನು ಒಪ್ಪಿಕೊಳ್ಳದಿದ್ದರೂ ಪ್ರಾರಂಭಿಸಿದರು. ಪಾಕಿಸ್ತಾನದ ಪರಿಸ್ಥಿತಿಯನ್ನು ಲೆಕ್ಕಿಸದೆಯೇ ಕಾಂಗ್ರೆಸ್ ಭಾರತದ ವೈವಿಧ್ಯತೆಗೆ ಬದ್ಧವಾಗಿದೆ ಮತ್ತು ಪ್ರಜಾಪ್ರಭುತ್ವದ ಮತ್ತು ಜಾತ್ಯತೀತ ರಾಜ್ಯವನ್ನು ನಂಬುತ್ತದೆ. ಅಲ್ಲಿ ಎಲ್ಲಾ ನಾಗರಿಕರು ತಮ್ಮ ಧರ್ಮವನ್ನು ಲೆಕ್ಕಿಸದೆ ಸಮಾನ ಹಕ್ಕುಗಳು ಮತ್ತು ರಕ್ಷಣೆಯನ್ನು ಆನಂದಿಸುತ್ತಾರೆ. ಮಹಾತ್ಮ ಗಾಂಧಿಯವರ ಹತ್ಯೆ. ಗಾಂಧೀಜಿಯವರು ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗವಹಿಸಲಿಲ್ಲ. ಬದಲಿಗೆ 15 ಆಗಸ್ಟ್ 1947ರಂದು ಅವರು ನೊವಾಖಾಲಿ ಬಂಗಾಳದಲ್ಲಿ ಮೇಲೆ ಉಂಟಾದ ಗಲಭೆಗೆ ಶಾಂತಿ ತರಲು ಪ್ರಯತ್ನಿಸುತ್ತಿದ್ದರು. ಅವರು ಸೆಪ್ಟೆಂಬರ್ 9ರಂದು ಮತ್ತೆ ರಾಜಧಾನಿಗೆ ಬಂದರು. ಅವರು ವಾಯುವ್ಯ ಭಾರತದಲ್ಲಿ ವ್ಯಾಪಕವಾದ ಕೋಮು ಗಲಭೆಗಳಿಂದ ಆವೃತವಾಗಿದ್ದರು ಮತ್ತು ಜನರ ಕೋಪ ಮತ್ತು ಭಯವನ್ನು ಶಾಂತಗೊಳಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರು. ಆದಾಗ್ಯೂ ಭಾರತದ ರಾಜಕೀಯದಲ್ಲಿ ಗಾಂಧೀಜಿಯವರ ಪಾತ್ರದ ಬಗ್ಗೆ ಕೆಲವರು ಬೇಸರಗೊಂಡಿದ್ದರು. ಜನವರಿ 28, 1948ರಂದು ಅವರ ಹತ್ಯೆಯ ವಿಫಲ ಪ್ರಯತ್ನವನ್ನು ಮಾಡಲಾಯಿತು. ಜನವರಿ 30, 1948ರ ಸಂಜೆ ಸ್ವಾತಂತ್ರ್ಯದ 6 ತಿಂಗಳ ನಂತರ ಗಾಂಧೀಜಿಯವರು ತಮ್ಮ ಸರ್ವಧರ್ಮದ ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ 3 ಗಂಡುಗಳಿಂದ ಗುಂಡು ಹಾರಿಸಿದರು. ಸಾಯುವ ಮುನ್ನ ಗಾಂಧೀಜಿ ಹೇ ರಾಮ್ ಎಂದು ಉಚ್ಚರಿಸಿದರು. ನಾಥೂರಾಮ್ ಗೌಡ್ಸ್ ಅವನ ಹಂತಕ ತ್ವರಿತವಾಗಿ ಸ್ಥಳದಿಂದ ಓಡಿ ಹೋದರು. ಆದರೆ ನಂತರ ಬಾಂಬೆಯಲ್ಲಿ ಸಿಕ್ಕಿಬಿದ್ದರು. ನಾಥೂರಾಮ್ ಗೌಡ್ಸ್ ಹಿಂದೂ ಮಹಾಸಭಾದ ಸದಸ್ಯರಾಗಿದ್ದರು. ಗಾಂಧೀಜಿಯವರ ಹತ್ಯೆಯು ಅನೇಕ ಜನರು ಸಂಘಟನೆಯ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿತು. ಈ ಘಟನೆಯಿಂದಾಗಿ ಫೆಬ್ರವರಿ 14, 1948ರಂದು ಅಖಿಲ ಭಾರತ ಹಿಂದೂ ಮಹಾಸಭಾವು ತನ್ನ ರಾಜಕೀಯ ಕಾರ್ಯವನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿತು ಮತ್ತು ಅದರ ಬದಲಿಗೆ ಸಂಘಟನಾ ಕಾರ್ಯದ ಮೇಲೆ ಕೇಂದ್ರೀಕರಿಸಿತು. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದಲ್ಲಿ ಸುಮಾರು 550 ರಾಜ್ಯಗಳಿದ್ದವು. ಈ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿದ್ದಾಗ ಇನ್ನೂ ವಿವಿಧ ಹಂತದ ಅಧಿಕಾರವನ್ನು ಅನುಭವಿಸಿದವು. ಆದರೆ ಬ್ರಿಟಿಷರು ಭಾರತದಿಂದ ಹಿಂದೆ ಸರಿದ ನಂತರ ಈ ರಾಜ್ಯಗಳು ಸ್ವತಂತ್ರವಾಗಿರಬೇಕಾಗಿತ್ತು. ಈ ರಾಜ್ಯಪ್ರಭುತ್ವದ ರಾಜ್ಯಗಳು ಸ್ವತಂತ್ರವಾಗಿ ಉಳಿಯಲು ಅಥವಾ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಲು ಬಯಸುತ್ತೀರಾ ಎಂದು ನಿರ್ಧರಿಸಲು ಆಯ್ಕೆಯನ್ನು ನೀಡಲಾಯಿತು. ಈ ರಾಜ್ಯಗಳ ಸಾಮಾನ್ಯ ಜನರು ಈಗಾಗಲೇ ಪ್ರಜ್ಞಾ ಮಂಡಲದ ಚಳುವಳಿಗಳಲ್ಲಿ ಭಾಗವಹಿಸುವ ಮೂಲಕ ಪ್ರಜಾಪ್ರಭುತ್ವದ ಹಕ್ಕುಗಳ ಬಗ್ಗೆ ಜಾಗೃತರಾಗಿದ್ದರು.
ರಾಜರ ಕುಟುಂಬಗಳು ತಮ್ಮ ಮೇಲೆ ಆಳ್ವಿಕೆ ನಡೆಸುವುದನ್ನು ಅವರು ಬಯಸಲಿಲ್ಲ. ತಿರುವಂಕೂರು ಮತ್ತು ಹೈದರಾಬಾದ್ನಲ್ಲಿ ಜನರು ತಮ್ಮ ಜಮೀನ್ದಾರರ ವಿರುದ್ಧ ಶಸ್ತ್ರಾಸ್ತ್ರದೊಂದಿಗೆ ದಂಗೆದ್ದರು. ಈ ರಾಜಪ್ರಭುತ್ವದ ರಾಜ್ಯಗಳಲ್ಲಿನ ಜನರು ಚಳುವಳಿಯನ್ನು ಕಾಂಗ್ರೆಸ್ ಬೆಂಬಲಿಸಿತು ಮತ್ತು ದೇಶದ ಹೊಸ ಸಂವಿಧಾನವನ್ನು ಮಾಡುವಲ್ಲಿ ಭಾರತವನ್ನು ಸೆರೆಯಬೇಕೆಂದು ಘೋಷಿಸಿತು. ಜುಲೈ 1947ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಈ ವಿಷಯದ ಉಸ್ತುವಾರಿ ವಹಿಸಲಾಯಿತು. ಅವರು ಭಾರತಕ್ಕೆ ಸೇರುವ ಅಗತ್ಯತೆಯ ಬಗ್ಗೆ ರಾಜಕುಮಾರರೊಂದಿಗೆ ಚರ್ಚೆಯನ್ನು ಪ್ರಾರಂಭಿಸಿದರು. ಅವರು ಹಾಗೆ ಮಾಡಲು ವಿಫಲವಾದರೆ ಏಕೀಕರಣದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೈನ್ಯವನ್ನು ಕಳುಹಿಸಬೇಕಾಗುತ್ತದೆ ಎಂದು ಅವರು ಘೋಷಿಸಿದರು. 15 ಆಗಸ್ಟ್ 1947ರ ಹೊತ್ತಿಗೆ ಕಾಶ್ಮೀರ, ಹೈದರಾಬಾದ್ ಮತ್ತು ಜುನಾಗಢವನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳು ಭಾರತದೊಂದಿಗೆ ವಿಲೀನದ ಒಪ್ಪಂದಕ್ಕೆ ಸಹಿ ಹಾಕಲು ಒಪ್ಪಿಕೊಂಡವು. ಈ ಉಳಿದ ರಾಜ್ಯಗಳು ಮುಂದಿನ 2 ವರ್ಷಗಳಲ್ಲಿ ಸೇರಿಕೊಳ್ಳುವಂತೆ ಮಾಡಲಾಯಿತು. ಈ ರಾಜಪ್ರಭುತ್ವದ ರಾಜ್ಯಗಳ ಸರ್ಕಾರವನ್ನು ಸ್ವಾಧೀನಪಡಿಸಿಕೊಳ್ಳಲಾಯಿತು ಮತ್ತು ರಾಜಕುಮಾರರಿಗೆ ಅವರ ವೈಯಕ್ತಿಕ ವೆಚ್ಚಗಳನ್ನು ಪೂರೈಸಲು ಖಾಸಗಿ ಪಾರ್ಸ್ ಎಂಬ ಪಿಂಚಣಿ ವಿಧಿಯನ್ನು ನೀಡಲಾಯಿತು. ವಿವಿಧ ಪ್ರದೇಶಗಳನ್ನು ಒಳಗೊಂಡಿಸಿ ಹೊಸ ಆಡಳಿತ ಸಂಘಟನೆಗಳನ್ನು ರಚಿಸಲಾಗಿದೆ. ರಾಜ್ಯ ರಚನೆಯ ಮೊದಲ ಹಂತವು 1956ರವರೆಗೆ ನಡೆಯಿತು. ಆದಾಗ್ಯೂ ಘಟನೆಗಳ ಆಸಕ್ತಿದಾಯಕ ತಿರುವಿನಲ್ಲಿ 1971ರಲ್ಲಿ ಭಾರತ ಸರ್ಕಾರವು ಇಂದಿನ ರಾಜಮನೆತನದ ಕುಟುಂಬಗಳು ಬಳಸುತ್ತಿದ್ದ ಖಾಸಗಿ ಪಾರ್ಸ್ ಎಂಬ ಶೀರ್ಷಿಕೆಗಳನ್ನು ರದ್ದುಗೊಳಿಸಿತು. ಇಂದು ನಾವು ತಿಳಿದಿರುವ ಆಧುನಿಕ ಭಾರತವು 1947ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಇದು ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕಗಳು ಮತ್ತು ಕೆಟ್ಟ ಮೂಲಸೌಕರ್ಯಗಳನ್ನು ಹೊಂದಿರುವ ಬಡ ರಾಷ್ಟ್ರವಾಗಿತ್ತು. 2 ಶತಮಾನಗಳ ವಸಾಹತುಶಾಹಿ ಆಕ್ರಮಣದಲ್ಲಿ ಬ್ರಿಟಿಷರು ದೇಶದ ಅಭಿವೃದ್ಧಿಯನ್ನು ತಡೆಯಲು ಮತ್ತು ಜನರ ಆತ್ಮಸ್ಥೈರ್ಯವನ್ನು ಒಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಭಾರತಕ್ಕೆ ಆಧುನಿಕ ಸ್ವಾವಲಂಬಿ ಮತ್ತು ಸಮಾನ ರಾಷ್ಟ್ರವನ್ನು ನಿರ್ಮಿಸುವುದು ಒಂದು ಸವಾಲು ಮತ್ತು ಅವಕಾಶವಾಗಿದೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ: 1. ಭಾರತವು ಪಾಕಿಸ್ತಾನವಾಗಿ ಹೇಗೆ ವಿಭಜನೆಯಾಯಿತು. 2. ಮಹಾತ್ಮ ಗಾಂಧಿಯವರ ಹತ್ಯೆಯ ಬಗ್ಗೆ ಮತ್ತು 3. ಭಾರತದಲ್ಲಿ ವಿವಿಧ ರಾಜ್ಯಗಳನ್ನು ಹೇಗೆ ಮರುಸಂಘಟಿಸಲಾಗಿದೆ.